ರಿಯಾಲಿಟಿ ಶೋನಲ್ಲಿ ಹಳ್ಳಿ ಹೈದ ಕುರಿಗಾಹಿ ಹನುಮಂತ ಗೆದ್ದು ಬೀಗಿದ್ದಾನೆ. ಸಹಜವಾಗಿಯೇ ಹನುಮಂತನ ಹುಟ್ಟೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಜೊತೆಗೆ ಅವರ ಪೋಷಕರಿಗೂ ಕೂಡ ಒಂದು ರೀತಿಯ ಹೆಮ್ಮೆಯ ಸಂಗತಿ ಇದು. ಬಿಗ್ ಬಾಸ್ 11ರಲ್ಲಿ ಹಳ್ಳಿ ಹೈದ ಹನುಮಂತ ವಿನ್ನರ್. ಇವತ್ತು ಹುಟ್ಟೂರು ಹಾವೇರಿಯ ಚಿಲ್ಲೂರು ಬಡ್ನಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾನೆ ಹನುಮಂತ. ಸವಣೂರು ಪಟ್ಟಣ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಅದ್ಧೂರಿ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸವಣೂರು ಪಟ್ಟಣದ ಬೀರಲಿಂಗೇಶ್ವರದ ದೇವಸ್ಥಾನದಿಂದ ಚಿಲ್ಲೂರು ಬಡ್ನಿಯವರೆಗೂ ಕೂಡ ಮೆರವಣಿಗೆ ಇದೆ. ಹನುಮಂತನಿಗಾಗಿ ಕಾಯ್ತಾ ಇದ್ದಾರೆ ನೂರಾರು ಅಭಿಮಾನಿಗಳು, ಅವರೂರಿನ ಸ್ನೇಹಿತರು. ಸಹಜವಾಗಿಯೇ ದೊಡ್ಡ ಮಟ್ಟದಲ್ಲಿ ಹನುಮಂತನನ್ನ ಊರಿಗೆ ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇಡೀ ರಾಜ್ಯದ ಮನೆಯ ಮಾತಾಗಿದ್ದಾನೆ ಹನುಮಂತ. ಈ ಚಿಲ್ಲೂರು ಬಡ್ನಿ ಹೆಸರನ್ನ ರಾಜ್ಯಾದ್ಯಂತ ಪಸರಿಸುವಂತೆ ಕೂಡ ಮಾಡಿದ್ದಾನೆ. ಸಹಜವಾಗಿ ಒಂದು ರೀತಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಇವತ್ತು ಹನುಮಂತ ಹುಟ್ಟೂರಿಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಆತನನ್ನು ಬರಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ವಿನ್ನರ್ ಆಗಿದ್ದಕ್ಕೆ ಭಾಳಷ್ಟು ಖುಷಿ ಸಂಭ್ರಮ ಮನೆ ಮಾಡಿರುವಂಥದ್ದು, ಭಾಳಷ್ಟು ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ನಮ್ಮ ಜೊತೆಗೆ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಬಿಗ್ ಬಾಸ್ ಒಳಗೆ ನೀವು ಕೂಡ ಹೋಗಿದ್ರಿ, ಎಷ್ಟು ಖುಷಿ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಹೋಗಿದ್ರು, ಎಲ್ಲರಿಗೂ ನೋಡಿ ಭಾಳ ಖುಷಿ ಪಡ್ದೆ. ಆದ್ರೆ ಹೋಗ್ತಾ ನನ್ನ ಮಗನ ನೋಡ್ಗಟ್ಲೆ ಭಾಳ ಕಷ್ಟ ಆಯ್ತು. ಅತ್ತಿಂದ ಮತ್ತು ಬಾರ್ಬೇವ ನಾ ಇದ್ದಿನ ಮನೆ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಡ್ಯಾಡಿ ಮನೆ ತೋರಿಸ್ತಾ, ಅವನ ಕಡೆ ಒಂದು ವಸ್ತಿ ಉಳಿದೆ. ಎಲ್ಲ ನೋಡಿ ಭಾಳ ಖುಷಿ ಪಡೆದು ಬಂದೆ. ಆದರೂ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಕುಂದರ್ಸಿ ಮಾತಾಡೋದು, ಎಲಡಿಕೆ ಹಾಕೊಳ್ಳೋದು, ಅವ್ರ ಕೂಟ್ ಮಾತಾಡಿ ನಕ್ಕು ಮಾಡಿ ಬಂದೆ. ಭಾಳ ಖುಷಿ ಪಡೆದೆ. ನಾನು ಅಂಕಾರ ಭಾಳ ಇಷ್ಟ ಅದು. ಅಷ್ಟೂರು ನಮ್ಮ ಮಕ್ಕಳ ಅಂತ ಕುಂತು ಬಂದೆ, ಮಾತಾಡ್ಸಿ ಬಂದೆ. ತೊಗೊಂಡು ಹೋಗಿದ್ದು ಊಟ ಅವ್ರ ಜೊತೆಲೆ ಕುಂತು ಊಟ ಮಾಡಿದ್ದೀವಿ. ಉತ್ತರ ಕರ್ನಾಟಕದ ರೊಟ್ಟಿ ಆಮೇಲೆ ಬದ್ನಿಕಾಯಿ ಅಂದ್ರೆ ಭಾಳ ಇಷ್ಟ ಅವಾಗ. ಅದನ್ನ ಕೇಳಿ ತರಿಸ್ಕೊಂಡಿದ್ದೆ ನಿಮ್ಮ ಕಡೆ. ಹೌದು. ಏನೇನು ಕಟ್ಕೊಂಡು ಹೋಗಿದ್ರಿ? ಅದ್ರ ಮಡಿಕೆ ಕಾಳು, ಚಟ್ನಿ, ಮುಳ್ಗಾಯಿ ಪಲ್ಯ, ಮಿಜ್ಜಿ ಹಿಂಡಿ, ರೊಟ್ಟಿ ಕಟ್ಕೊಂಡು ಹೋಗಿದ್ದು ಭಾಳ ಇಷ್ಟ ಮಾಡಿ ತಿಂದರು. ಭಾಳ ನೆನೆಸಿದ್ರು. ಆದರೂ ನನಗೆ ಭಾಳ ಖುಷಿ ಬಂತು. ಒಂದು ರಾತ್ರಿ ಇದ್ದಿಂದ ನೋಡಪ್ಪ, ನೀ ಹಿಂಗೆ ಯಾಕೆ ಸೊರ್ಗಿದ್ದಿ, ಹಿಂಗೆ ಸೊರಗಬೇಡ, ಇದ್ದಿದ್ದು ತಿಂದು ಎಲ್ಲ ಮರೆತು ತಲೆಯಾಗಿಂದ ಬಿಡು, ಅಣ್ಣ ತಮ್ಮರ ಜೋಡಿ ಸರಿಯಾಗಿ ಆಟ ಆಡಿ ನೀ ಬಾರಪ್ಪ ಅಂಥೇಳಿ ಅಂದು ಬಂದಿದ್ದು ಕರೆ ನಾನು ಅಲ್ಲೇ. ಆದರೂ ನಿಮ್ಮ ಜೊತೆಗೆ ಭಾಳ ಪ್ರೀತಿ. ಹನುಮಂತ ಅಂದ್ರೆ ತಾಯಿ ಅಂದ್ರೆ ಭಾಳ ಪ್ರೀತಿ. 3 ತಿಂಗಳ ಗಂಟ್ಲೆ ಬಿಟ್ಟಿದ್ರಿ ಹನುಮಂತನ. ಅದ ನನ್ನ ಮಗ ಏನು ಮಾಡಾಕತ್ಯಾನ ಏನು ಹೋಗ್ಯಾನ, ಟಿ ವಿ ಒಳಗೆ ನೋಡ್ತಿದ್ವಿ. ನನ್ನ ಮಗ ಅವ ನೋಡ್ತಿದ್ದಿಲ್ಲ. ಪಿರಿತಿ ಅಂದ್ರೆ ಭಾಳ ಪಿರುತಿ ಅಂದ್ರೆ ತಾಸಿಗೊಮ್ಮೆ ನಮ್ಗೆ ಆರಾಮಿರಂಗಿಲ್ಲ, ಏನಿಲ್ಲ. ನಮ್ಮವ್ಗೆ ಏನಾಯ್ತು, ನಮ್ಮಪ್ಪಾರ ಏನು ಮಾಡಾಕತ್ಯಾರ, ಅದ ಚಿಂತೆ ಭಾಳ ಹಚ್ಕೊಂಡು ಅದ ಇದ್ರಾಗಿರ್ತಿದ್ದ. ನೀ ಹಂಗೆ ಮಾಡ್ಕೊಂಡು ಇರಬೇಡಪ್ಪ, ನೀ ಆರಾಮಿರು, ನಾವು ಚೆಂದಾಗದೀವಿ, ನಾವು ಇದ್ದೂರಾಗದೀವಿ, ನೀ ಅಂಕಾರ ದೂರ ಬಂದಿದ್ದಿ, ನಿಮ್ಗೆ ಯಾರು ಇಲ್ಲದ ಹಂಗಾದಿರಿ. ಆದರೂ ಅಣ್ಣ ತಮ್ಮರು ಒಷ್ಟೂರು ಅದಾರ, ಆದ್ರೆ ಬಂಧು ಬಳಗ ಇಲ್ದಂತ ಅದು ನೀ ಮಾಡ್ಕೊಂಡಿ ಅಂತೇಳಿ ನಾನು ಅನ್ಯ. ನೀ ಆರಾಮಿರಪ್ಪ, ನಾವು ಎಲ್ಲ ಚೆಂದಾಗದೀವಿ ಅಂತೇಳಿ ಅಂದು ನನ್ನ ಮಗಗೆ ಖುಷಿ ಪಡೋದು ಬಂದಿ. ಓಕೆ, ಅದ್ರಾಗ ನಿಮ್ಮ ಭಾಷೆದೊಳಗೆ ಹೇಳಿದ್ದವ ಹನುಮಂತ, ಯವ್ವ ಕಪ್ ಗೆಲ್ತಾನೆ ಬೇ ನಾನು ಅಂತ ಓದರ್ದ, ನಮ್ಮ ಮಾತನಾಗ ಓದರ್ದ. ಅಲ್ಲಿಂದ ಭಾಳ ಖುಷಿ ಬಂತು. ನೀ ಗೆದ್ರು ಆತ ಮಗನೇ, ಗೆದ್ಲಿಕ್ಕರು ಅಷ್ಟ, ಆದ್ರೆ ಚೆಂದಾಗಿರು, ಓದ್ರಿದೆಲ್ಲ ಎಲ್ಲ ಈ ಕರ್ನಾಟಕನ ಆಲ್ ಇಂಡಿಯಾನ ಕೇಳಿತ್ತು. ಅದ ನಮ್ಮ ಭಾಳ ಸಂತೋಷ ಆತಂತೇಳಿ ಯಾರಿದ್ರು ನಾನು ಭಾಳ ಖುಷಿಲಿಂದ ಕೂತು ಭಾಳ ಖುಷಿ ಪಡೆದು ಬಂದೀನಿ ನಾನು. ನನ್ನ ಮಗನ ಸಲುವಾಗಿ ಅಷ್ಟ ಖುಷಿ ಪಡೆದಿಲ್ಲ. ಆ ಟೇಜ್ ಮೇಲೆ ಹೋದಗಟ್ಲೆ ಎಲ್ಲರಿಗೂ ನೋಡಿ ನಾ ದೈನ್ಯಾಸ್ ಬಿಟ್ಟು ಭಾಳ ಖುಷಿ ಪಡೆದು ಬಂದೀನಿ. ಹಾಡು ಹೇಳಕ್ಕೆ ಅಂತ ಹಾಡಿನ ಮೂಲಕನ ಜನರಿಗೆ ಚಾಟಿ ಅಂದರೆ ಕುಟುಂಬ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಇದ್ದಾಗಿಂದ ಬರೀ ಹಾಡು ಅವಂದು. ಏನು ಸಾಲಿಗೆ ಹೋಗಂದ್ರೆ ಒಂದು ಮಿಕ್ಸ್ ಮಾಡಿದ್ ನೋಡಿ, ಬರೀ ಹಾಡು. ಎಲ್ಲಾರು ಏನಾರು ಕಡಿಸ್ಕೊಂಡಿ ಮರ ಹುಳ ಪುಳ ಎಲ್ಲ ಹಾಳು ಬಾಯಿಲೆ ಬೋರ್ಲೆ ಮಾತಾಡ್ತಿದ್ದಿ, ಹಾಡು ಹೇಳೋದು. ರೈತರು ಬಂದ್ರೆ ಹೊಡಿತಾರ, ಯವ್ವ ನನಗೆ ನೋಡಿದ್ರೆ ಯಾರು ಹೊಡ್ಯಂಗಿಲ್ವೇ, ನೀ ಸುಮ್ಮನಿರು ಅಂತಿದ್ದ. ಕುರಿ ಕಾಯ್ಕೊಂತ ಆ ಕುರಿಗೆ ನಿಂತ ನಾವು ಮನ್ತ್ಯಾನ ನಾವು ಅಡವಿ ಸೇರಿಬಿಟ್ಟು, ಮತ್ತು ಆದ ಅಡವಿ ಸೇರಿಂದ ಇವ ಯಾವಾಗ ಬೆಂಗಳೂರು ಸೇರಿದ ಅಲ್ಲಿಂದ ನಾ ಮನೆ ಸೇರಿದ್ದೀನಿ. ನನ್ನ ಮಗನಲ್ಲಿಂದ ನಾ ಮನೆ ಸೇರ್ಕೊಂಡೀನಿ. ಬೇರೆ ದಾರಿ ಕುರಿ ಹಚ್ಚಿನಪ್ಪ, ಹಿರೇಮಗ ಕಾಯ್ಲಿಲ್ಲ. ಇರಾವ್ 2 ಮಕ್ಕಳು, ಎಂತಾವಿದ್ರು ನನ್ನ ಮಕ್ಕಳು ಬೇಕಾ ನನಗೆ. 4 ಮಂದಿ ಹೆಣ್ಮಕ್ಳು, 2 ಮಂದಿ ನನ್ನ ಮಕ್ಕಳು ಇದ್ದು ಇಲ್ದಂಗೆ ಆತಲ್ಲ ನನಗೂ. ನಾನು ಆಡೋದಿಲ್ಲ. ಕುರಿ ಅಂದ್ರೆ ಭಾಳ ಇಷ್ಟ. ಈಗ ಆದ್ರೂ ಈಗ ಬಂದ್ರು ಕುರಿಗೆ ಹೋಗ್ಕಾನ ಫಸ್ಟ್. ಕುರಿಗೆ ಭಾಳ ಇಷ್ಟ. ಕುರಿಗೆ ಭಾಳ ಇಷ್ಟ, ಸಮಾಧಾನ. ಎಲ್ಲಿ ಹೋಗಿದೆ ಯಪ್ಪ ಎದ್ಗಟ್ಲೆ ಅಂದ್ರೆ, ಇವ ನಾ ಕುರಿಗೆ ಹೋಗಿದ್ನಿ ಬೇ, ಮರಿ ಹಂಗದಾವಪ್ಪ, ಕುರಿ ಎಲ್ಲಿ ಅದಾವು, ಉಂಡು ಬಂದೇನೆ, ಹೋಗಿ ಉಂಡಿಲ್ಲ, ಚಲೋ ಅದಾವ, ಆರಾಮ ಅದಾವ ಅಂತ ಮಾತಾಡ್ತೀನಿ.
ಅವಾಗ ಹನುಮಂತಕ್ಕೆ ಮೊದ್ಲಿಂದನೂ ಭಾಳ ಇಷ್ಟ ಮನಿ ಕಟ್ಟಿಸ್ಬೇಕು ಅನ್ನೋದು. ಅದು ಒಂದು ಮಾತ್ರ ನೀವು ಹೇಳಕ್ಕಿಂತ ಮುಂಚೆ ಅವನ ತಲೆಯಾಗ ಭಾಳ ಐತೆ. ಇವು ಆರ್ಸಸ್ ಮನೆ ಯಾವಾಗ ಹಾಕ್ಸಾನ ಯಪ್ಪ, ನಮ್ಮ ದೈವ ಇದ್ರೆ ಹಾಕ್ಸಾನ, ಇರ್ಲಿಕ್ರೆ ಇದ್ರಾಗ ಹೋಗಾನ ಮಗ, ಏನು ಮಾಡೋದೈತೆಪ್ಪ, ನಮ್ದೇನು ಆಸ್ತಿ ಐತೆ, ಏನಾರು ಬಾಳಿ ಐತೆ, ಏನಿಲ್ಲ, ರೊಟ್ಟಿನ ಆಸ್ತಿ, ಲಕ್ಷ್ಮಿ ಕೂಡ ನಾವು ಒಂದು ರೊಟ್ಟಿ ಕಾಣಾಕತ್ತೀವಿ ಅಂಥೇಳಿ ನಾನು ಮಗ ಅಂದ್ಕೊಂತಿರ್ತೀನಿ. ಅವಂದು ಮುಂದೇನೈತೆ ಕಟ್ಟಿಸ್ಲಿ ಬಿಡಲಿ, ಅಲ್ಲಿ ಮಠ ನಾವು ಗಟ್ಟಿ ಇರಬೇಕು ನಮ್ಮ ಮಗನ ಕೈಯಾಗ, ನಾವು ನೋಡ್ಬೇಕನ್ನೋದು ಭಾಳ ಆಸೆ ಐತಿ ಅಂತ. ಆರ್ಸಿಸ್ ಮನೆ ಯಾವಾಗ ಹಾಕಿಸ್ತಾನ ಏನು ಅನ್ನೋದು ನಾವು ಹೇಳ್ಕೊಳಕತ್ತೀವಿ. ಯಾವಾಗ ಆಕೈತಿ ಆಗಲಿ, ಅದೇನಪ್ಪ ಒಮ್ಮಕ್ಲೆ ಆಗಂದ್ರೆ ಕೊಡಪ್ಪ ನಾನು ನೀರು ತುಂಬ್ಕೊಂಡು ಇಟ್ಕೊಳ್ಳೋದಲ್ಲ, ಭಾಳ ಕಷ್ಟ ಐತಿ ಅದಕ್ಕೂ. ಹಾಂ, ಹನುಮಂತಗೆ ಮದುವೆ ವಯಸ್ಸಾಗೈತಿ, ಮದ್ವೆದು ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಮದ್ವೆ ಯಾವಾಗ ಮಾಡ್ತೀರಿ ಹನುಮಂತಂದು ವಯಸ್ಸ ಐತಿ, ಚರ್ಚೆ ಆದರೂ ಏನು, ಹೆಣ್ಣು ನೋಡಾಕತ್ತೀವಿ. ಹೆಣ್ಣು ನೋಡಿದ್ರು ನಾ ಮಂದಿ ಹಾಕಿನ ಮದುವೆ ಮಾಡ್ತೀನಿ, ಮಾಡದ ಒಬ್ಬನ ಉಳ್ದ ನನ್ನ ಮಗ. ಅವನು ಒಂದು ಅಕ್ಕಿ ಕಾಳು ಹಾಕಿದ್ವಿ, ನಮ್ದೆಲ್ಲ ಆಸೆ ಪೂರಾಕೈತಿ. ಅದು ಮದುವೆ ಮಾಡೋದಪ್ಪ. ಇಲ್ಲೇ ಮನೆ ಮುಂದೆ ಮಾಡೋದು ಹೆಂಗೆ ಮದ್ವೆ? ನಮ್ಮ ಮನೆ ಮುಂದೆ ಆಗೋದು, ಮತ್ತು ಅವ್ರ ಎಲ್ಲೇ ಏನು ಅಂತಾರಲ್ಲ ಅಲ್ಲೇ ಇಲ್ಲೇ ಕಲ್ಯಾಣ ಮಂಟಪದಾಗ ಇಡ್ತೀನಂದ್ರೆ ಅಲ್ಲಿನೂ ರೆಡಿ, ಇಲ್ಲಿ ರೆಡಿ, ಎಲ್ಲ ರೆಡಿನ. ಸುದೀಪ್ ಸರ್ ಕರಿತೀರಿ ಮದುವೆಗೆ? ಕರಿತೀನಪ್ಪ ಯಪ್ಪ. ನಮ್ಮ ಅಣ್ಣನ ಸರಿ ಏನೋ ಆಗಲಿ ಅವ್ನು ಮಾತು ಕೊಟ್ಟಿನಂದ್ರೆ ಬಿಡಂಗಿಲ್ಲ, ಬರಬೇಕು ಅವರು, ಬರಬೇಕು ಮಗನ ಮದುವೆಗೆ ಬರಬೇಕು, ಯಾಕೆ ಬರಬಾರ್ದು, ಬರಬೇಕು ಅಂತ ಅವ್ರದ್ರಾಗ ಮಾತು ಕೊಟ್ಟು ಬಂದೀನಂತಂದ್ರೆ ನನ್ನ ಮಗಗಿಂತ ಇಡೀ ಕರ್ನಾಟಕದ ಒಳಗೆ ಅಷ್ಟೂರು ಕೂಡಿ ಎತ್ತು ಹಿಡ್ದಾರ ಅಂತಂದ್ರೆ ಯಾರಿಗೂ ಮರಿಬಾರ್ದು. ಅದನ್ನು ಭಾಳ ನಾವು ಇಟ್ಕೋಬೇಕು. ಹನುಮಂತ ಮಾರುತಿ ಅಂತ ಇಬ್ಬಳಾರು ಗಂಡ್ಮಕ್ಳ ಹೆಸರು ಇಟ್ಟಿಲ್ಲ, ಆಂಜನೇಯ ಏನಾರು ಬೇಡ್ಕೊಂಡಿದ್ದೆ ಹೆಂಗೆ? ಏನಿಲ್ರಿಪ್ಪ, ಹೊತ್ಕಿ ತಗ್ಸ ಮುಂದೆ ಹೆಸರು ಬಂದಿದ್ದ ಖರೆ. ನಾ ಯಾವ ದೇವ್ರಿಗೂ ಬೇಡ್ಕೊಂಡಿಲ್ಲ, ನನಗೆ ಒಂದೊತ್ತು ಮಾಡೋದ ಗೊತ್ತಿಲ್ಲ, ಒಂದೊತ್ತು ಇರಂಗಿಲ್ಲ, ಬೇಡ್ಕೊಳ್ಳೋದಿಲ್ಲ. ನಾ ಒಂದೇ ಮನಸ್ಲಿಂದ ಯಾವಾಗ ತಾಯಿ ಹೊಟ್ಟೆಯಾಗಿಂದ ಬಂದು ನಿಮ್ಮ ಗಂಡನ ಮನೆಗೆ ಬಂದು ಹೆಜ್ಜೆ ಇಟ್ಟೀನಿ, ಇದೇ ನಂದು, ಇದೇ ರೀತಿ ಅದೇ ರೀತಿ ನನ್ನ ಮಗ ಹಿಡ್ಕೊಂಡ, ಸಣ್ಣ ಮಗ. ಅದೇ ಹನುಮಂತನ ಆಂಜನೇಯ ಗುಡಿಗೆ ಹೋಗಿ ಭಜನೆ ಮಾಡೋದು ಇವತ್ತಿಗೆ ತಪ್ಪಿಸಿಲ್ಲ. ಇಲ್ಲ ಬಂದರು. ಈಗ ಇಷ್ಟು 3 ತಿಂಗಳದಾಯ್ತಲ್ಲ, ಈಗ ಒಂದು 3 ತಿಂಗಳದ ಎಲ್ಲ ಪಾಠ ಹೇಳಿ ಎಲ್ಲ ತೀರ್ಸ್ಕೊಂಡ್ ಬಂದ್ಬಿಡವ. ಆದರೂ ಅಲ್ಲೇನ ಭಜನೆ ಮಾಡಕ್ಕೆ ಬಂದಿರಂತಪ್ಪ, ನಮ್ಗೆ ಹಂಗೆ ಕಾರ್ಕೋತಿಲ್ಲ, ನಾವು ನೋಡಿಲ್ಲ. ಒಟ್ಟು ಅಲ್ಲಿ ಹೋಗಿ ಮುಂದಲ್ಲಿ ಮಾತು ಶಣ್ಯಾರಕ್ಕೆ ಮಾತ್ರ ನಾವು ನೀರು ಬೇಕಾ ಜಳಕ ಮಾಡ್ಕೊಂಡು ಹೋದವ. ಎಷ್ಟು ಹೊತ್ತಾತಪ್ಪ ಹಬ್ಬ ಬಾ ಅಂತ, ಬರ್ತೀನಿವ ಉಣ್ರಿ. ಒಟ್ಟು ಹನುಮಂತರ ಮಾತ್ರ ಮರೆಯಂಗಿಲ್ಲ. ಸರಳತೆ ಮೂಲಕ ಜನರ ಮನಸ್ಸು ಗೆದ್ದಿರುವಂಥದ್ದು ಹನುಮಂತ. ನನ್ನ ಮಗಗ ಹಾಲಂತ ಮನಸ್ಸು ಇಡೀ ಕರ್ನಾಟಕದ ಮನಸ್ಸಾಗಿ ನನ್ನ ಮಗ ಇಷ್ಟದಾಗ ಗೆದ್ದಿ ಬಂದಾನ. ಆದರೂ ನಮ್ಗೆ ಭಾಳ ಖುಷಿ ಆಗೈತಿ, ನಮ್ಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ. ಇದಿಷ್ಟು ತಾಯಿ ಮಾತು. ಹನುಮಂತ ಯಾವಾಗಲೂ ಸರಳತೆಯ ಜೀವಿ, ಎಲ್ಲರ ಜೊತೆಗೂ ಕೂಡ ಮಾತಾಡ್ಕೊತ ಇರುವಂತಹದ್ದು, ತತ್ವಪದ ಹಾಡು ಹೇಳುವ ಮೂಲಕ ಜನರ ಮನಸ್ಸು ಗೆದ್ದಿರುವಂಥದ್ದು. ಈಗ ಕೂಡ ಬಿಗ್ ಬಾಸ್ ಗೆದ್ದು ಅವನಿಗೆ ಒಂದೇ ಒಂದು ಆಸೆ ಇರುವಂಥದ್ದು, ಚೆನ್ನಾಗಿರುವಂತಹ ಮನೆ, RCC ಮನೆ ಕಟ್ಟಿಸುವಂಥದ್ದು. ಅದನ್ನ ಯಾವಾಗ ಕಟ್ಟಿಸ್ತಾನೆ, ಅವನ ಆಸೆಯನ್ನು ನಾವು ಕೂಡ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ TV, ಹಾವೇರಿ.